ರೀತಿಯ ಜ್ವರಗಳು ನಾವು ಅದನ್ನು ಫೇಸ್ ಮಾಡ್ತೀವಿ? ಜ್ವರ ಅಂತ ಬಂದಾಗ ಜ್ವರದಲ್ಲಿ ಹಲವಾರು ಕಾರಣಗಳಿರುತ್ತೆ. ಒಂದು ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಆಗಿರ್ಬೋದು, ಅಥವಾ ವೈರಲ್ ಇನ್ಫೆಕ್ಷನ್ ಆಗಿರ್ಬೋದು, ಇಲ್ಲ ಅಂತಂತಂದ್ರೆ ಆಟೋ ಇಮ್ಯೂನ್ ಕಂಡೀಷನ್ ಅಂತ ಹೇಳ್ತೀವಿ, ಇಲ್ಲ ಅಂತಂದ್ರೆ ಒಂದೊಂದ್ಸತಿ ಕ್ಯಾನ್ಸರ್ ಇಂದನೂ ಆಗಿರ್ಬೋದು, ಇಲ್ಲ ಅಂತಂದ್ರೆ ಬ್ಲಡ್ ಇಂದನೂ ಆಗಿರ್ಬೋದು. ಪ್ರತಿಯೊಂದು ಜ್ವರಕ್ಕೆ ಆಂಟಿಬಯೋಟಿಕ್ಸೇ ಕೊಡಬೇಕು ಅಂತ ರೂಲ್ ಇಲ್ಲ. ಈಗ ಒಂದೊಂದ್ಸತಿ ತುಂಬಾ ಕ್ಲೈಮೇಟ್ ಚೇಂಜ್ ಆಗುತ್ತೆ. ಈಗ ಬೆಂಗಳೂರಲ್ಲಿ ನಾವು ನೋಡಿದ್ವಿ, ಒಂದ್ ದಿವಸ ಮಳೆ ಆಗುತ್ತೆ, ಮಾರನೇ ದಿವಸ ಸಿಕ್ಕಾಪಟ್ಟೆ ಬಿಸಿಲಿರುತ್ತೆ, ಸಾಯಂಕಾಲದ ಹೊತ್ತು ಸಿಕ್ಕಾಪಟ್ಟೆ ಚಳಿ ಇರುತ್ತೆ. ಈ ತರ ವೆದರ್ ಅಥವಾ ಕ್ಲೈಮೇಟ್ ಚೇಂಜ್ ಆದಾಗ ವೈರಾಣುಗಳಿಗೆ ಬೆಳಿಲಿಕ್ಕೆ ತುಂಬಾ ಅವಕಾಶ ಸಿಗುತ್ತೆ. ಸೊ ವೈರಲ್ ಫೀವರ್, ಇದಕ್ಕೆ ನಾವು ವೈರಲ್ ಫೀವರ್ ಅಂತ ಹೇಳ್ತೀವಿ. ಸೊ ಇಮಿಡಿಯೇಟ್ಲಿ ಒಂದ್ ದಿವಸ ವಾತಾವರಣದ ಬದಲಾವಣೆಗಳಿಂದ ಆಗುವಂತದ್ದು ವೈರಲ್ ಫೀವರ್. ಹಾ, ಕರೆಕ್ಟ್. ಒಂದೊಂದ್ಸತಿ ಶುಗರ್ ಪೇಷಂಟ್ಸ್ ಅಲ್ಲಿ ಶುಗರ್ ಜಾಸ್ತಿ ಆದಾಗೂ ಕೂಡ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ಸ್ ಆಗುತ್ತೆ. ಸೊ ಒನ್ ಡೇ ಫೀವರ್ಗೆ, ಇವತ್ತು ಜ್ವರ ಬಂದಿದೆ ಅಂದ ತಕ್ಷಣ ಇಮಿಡಿಯೇಟ್ಲಿ ಆಂಟಿಬಯೋಟಿಕ್ ಸ್ಟಾರ್ಟ್ ಮಾಡೋದೇ ಅದಕ್ಕೆ ಉತ್ತರ ಅಲ್ಲ. ಜ್ವರ ಯಾವುದಕ್ಕೆ ಬಂತು, ಎದ್ರಿಂದ ಬಂತು ಅಂತ ತಿಳ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್. ಸೊ ಡಾಕ್ಟರ್ ಆಗ್ಬಿಟ್ಟು ವಾಟ್ ಐ ವಿಲ್ ಅಡ್ವೈಸ್ ಇಸ್ ಓವರ್ ದ ಕೌಂಟರ್ ಮೆಡಿಸಿನ್ಸ್ ತಗೋಬೇಡಿ. ಯೂಶಲಿ ಏನ್ ಮಾಡ್ತಾರೆ ಜನ, ಇವತ್ತು ಜ್ವರ ಬಂದಿದೆ ಅಂತಂದ್ರೆ ಒಂದು ಎಜಿತ್ರಾಲ್ ಮಾತ್ರೆ ತಗೊಂಡೆ, ಇಲ್ಲಾಂದ್ರೆ ಅಮಾಕ್ಸಿಕ್ಲಾವ್ ತಗೊಂಡೆ. ಈ ತರ ಮಾಡೋದ್ರಿಂದ ನೀವು ನಿಮ್ಮಷ್ಟಕ್ಕೆ ಮತ್ತೆ ಕಮ್ಯುನಿಟಿಗೆ, ಸಮಾಜಕ್ಕೆ ಹಾರ್ಮ್ ಮಾಡ್ತಾ ಇದ್ದೀರಾ ಹೊರತು ಒಳ್ಳೇದ್ ಮಾಡ್ತಾ ಇಲ್ಲ. ಯಾಕಂತಂದ್ರೆ ಏನಾಗುತ್ತೆ, ನಾವು ಈ ತರ ಆಂಟಿಬಯೋಟಿಕ್ಸ್ ತಗೊಂಡಾಗ ನಾವು ಬ್ಯಾಕ್ಟೀರಿಯಾನ, ಆ ವೈರಾಣುನ ಅಥವಾ ಆ ಕ್ರಿಮಿನ ನಾವು ರೆಸಿಸ್ಟೆಂಟ್ ಮಾಡ್ತಾ ಇದೀವಿ. ಅಂಡ್ ಒನ್ಸ್ ಯು ಸ್ಟಾರ್ಟ್ ಅನ್ ಆಂಟಿಬಯೋಟಿಕ್, ಅದನ್ನ ಮಧ್ಯೆ ನಿಲ್ಲಿಸಬಾರ್ದು. ಅವಾಗೇನಾಗುತ್ತೆ, ಆ ವೈರಾಣು ಅಥವಾ ಆ ಕ್ರಿಮಿನೂ ಕೂಡ ರೆಸಿಸ್ಟೆಂಟ್ ಆಗುತ್ತೆ. ನೀವು ಅದೇ ಕ್ರಿಮಿನ ಮತ್ತೆ ವಾಪಸ್ ಕಮ್ಯುನಿಟಿ ಕೊಡ್ತಾ ಇದ್ದೀರಾ. ಹಾ, ಸೊ ಜ್ವರ ಬಂದಾಗ ಮೈ ಫಸ್ಟ್ ಅಡ್ವೈಸ್ ಇಸ್ ಸಿ ಅ ಡಾಕ್ಟರ್. ಆಟೋ ಇಮ್ಯೂನ್ ಕಂಡೀಷನ್ಸ್ ಅಂತ ಒಂದು ಬರುತ್ತೆ. ಅದರಲ್ಲಿ ದೇಹ ತಂದೆ ಆದ ಒಂದು ಅಣುನ ಅಥವಾ ತಂದೆ ಆದ ಒಂದು ಭಾಗನ ನಂದಲ್ಲ ಅಂತ ಅನ್ಕೊಂಡು ಅದ್ರ ಅಗೇನ್ಸ್ಟ್ ಆಂಟಿಬಾಡೀಸ್ ಕ್ರಿಯೇಟ್ ಮಾಡುತ್ತೆ. ದಟ್ ಇಸ್ ಆಟೋ ಇಮ್ಯೂನ್ ಕಂಡೀಷನ್ಸ್ ಅಂತಂದ್ಬಿಟ್ಟು. ಅದರಲ್ಲೂ ಹಲವಾರು ತರ ಇರುತ್ತೆ. ಸೊ ಜ್ವರ ಏನಕ್ಕೆ ಬಂತು, ಅದ್ರದ್ದು ಮೂಲ ಕಾರಣ ಏನು ಅಂತ ತಿಳ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್. ಒಂದೊಂದ್ಸತಿ ಕ್ಯಾನ್ಸರ್ ಇರುತ್ತೆ, ಮ್ಯಾಲಿಗ್ನೆನ್ಸಿ ಇರುತ್ತೆ, ನಿಮಗೆಲ್ಲೂ ಗಡ್ಡೆ ಕಾಣದೇ ಇರ್ಬೋದು, ನಿಮಗೆ ಅನಿಸ್ತಾ ಇರ್ಬೋದು ಅಯ್ಯೋ ನಾನು ಚೆನ್ನಾಗಿದ್ದೀನಿ, ನನಗೇನು ಕ್ಯಾನ್ಸರ್ ಆಗುತ್ತೆ ಅಂತಂದು. ವೇಟ್ ಲಾಸ್ ಇರಲ್ಲ, ಲಾಸ್ ಆಫ್ ಎಪಟೈಟ್ ಇರಲ್ಲ, ನಾನು ಚೆನ್ನಾಗಿ ತಿನ್ಕೊಂಡೇ ಇದ್ದೀನಿ, ನಾನು ಎಲ್ಲ ಕೆಲಸ ಮಾಡ್ತಾ ಇದ್ದೀನಿ, ನನಗೇನಕ್ಕೆ ಆಗ್ಬೇಕು ಕ್ಯಾನ್ಸರ್, ನನಗೇನಕ್ಕೆ ಆಗ್ಬೇಕು ಮ್ಯಾಲಿಗ್ನೆನ್ಸಿ ಅಂತ. ಓನ್ಲಿ ಮ್ಯಾಲಿಗ್ನೆನ್ಸಿ ಕ್ಯಾನ್ ಆಲ್ಸೋ ಪ್ರೆಸೆಂಟ್ ಜಸ್ಟ್ ಹ್ಯಾಸ್ ಫೀವರ್. ಸೊ ಜ್ವರ ಎಲ್ಲಿಂದ ಬರ್ತಾ ಇದೆ, ಏನಕ್ಕೆ ಬರ್ತಾ ಇದೆ ಅಂತ ತಿಳ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್. ಸೊ ಮೈ ಫಸ್ಟ್ ಅಡ್ವೈಸ್ ಇಸ್ ಸಿ ಅ ಡಾಕ್ಟರ್. ಓಕೆ. ಈಗ ಜ್ವರ, ಈಗ ಯಾವ್ದೋ ಒಂದು ಟ್ರಿಪ್ ಹೋಗಿರ್ತಾರೆ ಅಥವಾ ಇನ್ನೇನೋ ಟ್ರಾವೆಲ್ ಹೋಗಿ, ನೀವು ಹೇಳಿದ್ರೆ ಬೆಂಗಳೂರಿನಲ್ಲಿ ಇಮಿಡಿಯೇಟ್ ಕ್ಲೈಮೇಟ್ ಎಲ್ಲ ಚೇಂಜ್ ಆಗ್ತಿರುತ್ತೆ. ಸೊ ಎವ್ರಿ 2 hours 3 hours ಎಲ್ಲ ಚೇಂಜ್ ಆಗ್ತಿರುತ್ತೆ. ಅವಾಗೆಲ್ಲ ಸಾಮಾನ್ಯ ಅನ್ಕೊಂಡ್ಬಿಡ್ತಾರೆ ಜನ, ಒಂದು ಟ್ಯಾಬ್ಲೆಟ್ ತಗೊಂಡ್ರೆ ಹೋಗ್ಬಿಡ್ತಾರಲ್ಲ ಅಂತ. ಬಟ್ ಆ ಸಮಸ್ಯೆಯಿಂದ ಫಸ್ಟ್ ಶುರು ಆಗುತ್ತೆ ಅಂತ ನೀವು ಹೇಳ್ತಿರೋದು. ಟ್ಯಾಬ್ಲೆಟ್ ತಗೊಳ್ಳೋದಿದೆಯಲ್ಲ, ಬಟ್ ಅದರಿಂದ ಕೂಡ ಒಂದಷ್ಟು ಹುಷಾರಾಗಿದ್ದುಂಟು. ಅಂದ್ರೆ ಈಗ ನೋಡಿ, ಫಾರ್ ಎಕ್ಸಾಂಪಲ್ ಕ್ಲೈಮೇಟ್ ಚೇಂಜ್ ಆದಾಗ ವೈರಲ್ ಫೀವರ್ ಬಂದಿದೆ ಅಂತ ಅನ್ಕೊಳ್ಳೋಣ. ಆ ವೈರಲ್ ಫೀವರ್ ಅಲ್ಲಿ ಆಂಟಿಬಯೋಟಿಕ್ಸ್ ಇಸ್ ನಾಟ್ 100% ವ್ಯಾರಂಟಿಡ್. ಈಗ ಟ್ರಾವೆಲ್ ಮಾಡಿ ಬರ್ತೀನಿ, ಫಾರ್ ಎಕ್ಸಾಂಪಲ್ ಐ ಗೋ ವಿಸಿಟ್ ಔಟ್ಸೈಡ್ ಅಂಡ್ ಕಮ್, ನನಗೆ ಥ್ರೋಟ್ ಇನ್ಫೆಕ್ಷನ್ ತರ ಆಗಿದೆ. ಟೇಕ್ ಅ ಸಿಂಪ್ಟೊಮ್ಯಾಟಿಕ್ ಟ್ರೀಟ್ಮೆಂಟ್. ಸಿಂಪ್ಟೊಮ್ಯಾಟಿಕ್ ಟ್ರೀಟ್ಮೆಂಟ್ ಅಂತಂದಾಗ ಯು ಕ್ಯಾನ್ ಟೇಕ್ ಅ ಪ್ಲೇನ್ ಪ್ಯಾರಾಸಿಟಮಾಲ್, ಸಿ ಹೌ ಇಸ್ ಯುವರ್ ಫೀವರ್. ಕೋಲ್ಡ್ ಆಗಿದ್ರೆ ಕೋಲ್ಡಿಗೆ ಇದನ್ನ ತಗೊಳ್ಳಿ, ಹಾಟ್ ವಾಟರ್ ಗಾರ್ಗ್ಲಿಂಗ್ ಮಾಡಿ ಥ್ರೋಟ್ ಪೇನಿಗೆ, ಸಿ ಫಾರ್ ಅ ಡೇ. ಇಟ್ ಇಸ್ ನಾಟ್ ಕಮಿಂಗ್ ಡೌನ್, ನನಗೆ ಸರಿ ಅನ್ನಿಸ್ತಾ ಇಲ್ಲ ಅಂತಂದಾಗ ನಿಮ್ಮಷ್ಟಕ್ಕೆ ನೀವೇ ಮಾತ್ರೆಗಳನ್ನ ತಗೋಬೇಡಿ, ಸೆಲ್ಫ್ ಮೆಡಿಕೇಶನ್ ಮಾಡ್ಕೋಬೇಡಿ, ಎಸ್ಪೆಷಲಿ ಆಂಟಿಬಯೋಟಿಕ್ಸ್. ಗೋ ಸಿ ಅ ಡಾಕ್ಟರ್. ಬೇಸಿಕ್ ಟೆಸ್ಟ್ CBC ಅಂತ ಹೇಳ್ತೀವಿ ನಾವು, ಕಂಪ್ಲೀಟ್ ಬ್ಲಡ್ ಕೌಂಟ್. ಅದರಲ್ಲಿ ನಮಗೆ ನಮ್ಮ ಬಿಳಿ ರಕ್ತ ಕಣಗಳು ಎಷ್ಟಿದೆ ಅಂತ ಗೊತ್ತಾಗುತ್ತೆ, ಇಲ್ಲ ಅಂತಂದ್ರೆ ಪ್ಲೇಟ್ಲೆಟ್ ಕೌಂಟ್ ಎಷ್ಟಿದೆ ಅಂತ ಗೊತ್ತಾಗುತ್ತೆ. ಸೊ ಅದ್ರ ಮೇಲೆ ನಾವು ಟ್ರೀಟ್ಮೆಂಟ್ ಮಾಡ್ಬೋದು, ಏನು ಅಂತ ತಿಳ್ಕೊಂಡು. ಸೊ ಅಂದ್ರೆ ಜ್ವರದ ಸಿಂಪ್ಟಮ್ಸ್ ಬಂತು ಅಥವಾ ಜ್ವರ ಬಂತು, ಸೊ ಮೈಯೆಲ್ಲ ಬಿಸಿ ಆಯ್ತು ಅಂತ ತಂದೆ ತಾಯಿಗೋ ಅಥವಾ ಹೆಂಡತಿಗಾರೋ ಗೊತ್ತಾಗ್ತಿದ್ದ ಹಾಗೆ, ಸೊ ಅವರು ಹಾಸ್ಪಿಟಲ್ಗೆ ಫಸ್ಟ್ ವಿಸಿಟ್ ಮಾಡೋದು ಬೆಟರ್ ಅಂತ ಹೇಳಿ. ಹೌದು, ಒಂದ್ ವಿಸಿಟ್ ಮಾಡೋದಕ್ಕೆ ಸ್ವಲ್ಪ ಹೆದರ್ತಾರೆ, ಅಯ್ಯೋ ದುಡ್ಡು ಜಾಸ್ತಿ ಏನ್ ಕೇಳ್ಬಿಡ್ತಾರಪ್ಪ ಹಾಗೆ ಅಂತ. ಅದು ಒಂದು ಸೆಕೆಂಡರಿ ಇರೋದ್ರಿಂದಾನೆ ಇವ್ರು ಸ್ವಲ್ಪ ಮನೆಯಲ್ಲೇ ಕ್ಯೂರ್ ಆಗ್ಬಿಡ್ಲಿ ಅಂತ ಶುರು ಮಾಡ್ಬಿಡ್ತಾರೆ. ಸಿ, ಜ್ವರ ಬಂದಾಗ there is no harm in taking paracetamol. ಬಟ್ ನೀವು ಬರೀ ಪ್ಯಾರಾಸಿಟಮಾಲೇ ತಗೊಂತಾ ಇದ್ರೆ, ಈಗ ಆಟೋ ಇಮ್ಯೂನ್ ಕಂಡೀಷನ್ ಇಂದ ಜ್ವರ ಬಂದಿದೆ, ಅಥವಾ ಕ್ಯಾನ್ಸರ್ ಇಂದ ಜ್ವರ ಬಂದಿದೆ, ಅಥವಾ ವ್ಯಾಸ್ಕುಲರ್ ರೀಸನ್ ಇಂದ ಜ್ವರ ಬಂದಿದೆ ಅಂತಂದಾಗ ನೀವು ಬರೀ ಪ್ಯಾರಾಸಿಟಮಾಲ್ ತಗೊಂತಾ ಇದ್ರೆ
ಜ್ವರ ಕಮ್ಮಿ ಆಗುತ್ತೆ, ಮೂಲ ಕಾರಣ ಒಳಗಡೆ ಉತ್ಪತ್ತಿ ಆಗ್ತಾನೆ. ಮೂಲ ಕಾರಣಕ್ಕೆ ಟ್ರೀಟ್ಮೆಂಟ್ ಸಿಕ್ಕಿರಲ್ಲ. ಅದೇ ನೀವು ವೈರಲ್ ಇನ್ಫೆಕ್ಷನ್ಗೆ ನೀವು ಆಂಟಿಬಯೋಟಿಕ್ಸ್ ತಗೊಂತಾ ಇದ್ರೆ ಅದಕ್ಕೆ ಆಕ್ಟೇ ಆಗಲ್ಲ. ಅಂದ್ರೆ ಇವಾಗ ಜ್ವರ ಬಂದ ತಕ್ಷಣ ಅವ್ರು ಹೇಳೋದಷ್ಟೇ, ಒಂದು ಡೋಲೋಸಿಫಿಸ್ ತಗೊಂಡ್ಬಿಡಿ, ಒಂದು ಪ್ಯಾರಾಸಿಟಮಲ್ ತಗೊಂಡ್ಬಿಡಿ, ಮುಗೀತು. ಆದ್ರೆ ತಗೊಂಡ ತಕ್ಷಣ ಎಲ್ಲಾ ಕ್ರಿಮಿಗಳು ಸತ್ತೋಗ್ಬಿಡ್ತವೆ ಅಂತ ಅನ್ಕೊಳ್ಳೋದು ದೊಡ್ಡ ತಪ್ಪು. ಅದರಿಂದಾಗಿ ಬೇರೆ ಕಾಯಿಲೆಗಳು ಉತ್ಪನ್ನ ಆದಾಗ ಸೊ ಮತ್ತೆ ಸೀರಿಯಸ್ ಆಗುತ್ತೆ. ಅದಕ್ಕೋಸ್ಕರ ಬಿಫೋರ್ ಆಗಿ ಬಂದು ಹಾಸ್ಪಿಟಲ್ ನೋಡಿ ಅಂತ. ದ ಕಾಸ್ ಫಾರ್ ಫೀವರ್ ಟು ನೋ ಇಸ್ ಇಂಪಾರ್ಟೆಂಟ್. ಜ್ವರ ಎಲ್ಲಿಂದ ಬರ್ತಾ ಇದೆ, ಯಾಕಂತಂದ್ರೆ ನೋಡಿ, ಇನ್ಫೆಕ್ಷನ್ ಎಲ್ಲಾದ್ರೂ ಆಗ್ಬೋದು. ಥ್ರೋಟ್ ಇನ್ಫೆಕ್ಷನ್ ಆಗ್ಬೋದು, ಲಂಗ್ಸ್ ಇನ್ಫೆಕ್ಷನ್ ಆಗ್ಬೋದು, ಇಲ್ಲ ಅಂತಂದ್ರೆ ಯೂರಿನ್ ಇನ್ಫೆಕ್ಷನ್ ಆಗ್ಬೋದು, ಹಾರ್ಟ್ ಅಲ್ಲಿ ಇನ್ಫೆಕ್ಷನ್ ಆಗ್ಬೋದು, ಕರಳಲ್ಲಿ ಆಗ್ಬೋದು, ಕಾಲಲ್ಲಿ ಆಗ್ಬೋದು, ಅಥವಾ ರಕ್ತನಾಡಿಗಳಲ್ಲಿ ಆಗ್ಬೋದು, ಅಥವಾ ರಕ್ತದಲ್ಲಿನೂ ಆಗ್ಬೋದು. ಸೊ ಆ ಮೂಲ ಕಾರಣ ತಿಳ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್. ಆ ಮೂಲ ಕಾರಣ ತಿಳ್ಕೊಂಡ್ರೆ ಅರ್ಧ ಟ್ರೀಟ್ಮೆಂಟ್ ಕೊಟ್ಟ ಹಾಗೇನೆ. ಅದನ್ನ ತಿಳ್ಕೊಳ್ಳದೆ ಸುಮ್ನೆ ಯಾವ್ದೋ ಒಂದು ಟ್ಯಾಬ್ಲೆಟ್ ಅವ್ರು ಹೇಳಿದಾರೆ, ಅವ್ರು ಫೋನ್ ಮಾಡ್ಬೇಕಾದ್ರೆ ಕೇಳ್ಕೊಂಡ್ಬಿಡ್ತಾರೆ ಜ್ವರ ಬಂದಿದೆ ಅಂತ, ಅವ್ರು ಇನ್ನೊಂದು ಟ್ಯಾಬ್ಲೆಟ್ ಹೇಳ್ತಾರೆ, ಅದನ್ನ ತಿನ್ಬಿಡ್ತಾರೆ. ಸೊ ಅವಾಗ ಮುಂದೆ ಇವಾಗ ಸದ್ಯಕ್ಕೆ ಅದು ಕಂಟ್ರೋಲ್ ಆಗಿರ್ಬೋದು ಹೊತ್ತು ನೆಕ್ಸ್ಟ್ ಮತ್ತೆ ಅದು ಒಳಗಡೆ ಉತ್ಪನ್ನ ಆಗ್ತಾ ಇರುತ್ತೆ. ಸೊ ಆ ಒಂದು ಸಮಸ್ಯೆಗೆ ಹೋಗೋದು ಬೇಡ ಅಂತ ಹೇಳ್ತೀವಿ. ನೀವು ಇದುವರೆಗೆ ಆ ತರದ್ದು ಜ್ವರಗಳ ಸಮಸ್ಯೆ ತುಂಬಾ ಸೀರಿಯಸ್ ಆಗಿ ಬಂದಾಗ ಯಾವ್ದು ನೋಡಿದಿರಾ? ಯೂಶಲಿ ಏನಾಗುತ್ತೆ, ಈ ಆಟೋ ಇಮ್ಯೂನ್ ಕಂಡೀಷನ್ಸ್ ಅಂತ ಏನ್ ಹೇಳ್ದೆ ನಾನು, ಅದ್ರಲ್ಲಿ ಏನಾಗುತ್ತೆ, ಜ್ವರ ಬರ್ತಾನೆ ಇರುತ್ತೆ. ಅವ್ರು ಫಸ್ಟ್ ತಗೊಂತಾರೆ, ಒಂದು ಪ್ಯಾರಾಸಿಟಮಲ್ ತಗೊಂತಾರೆ, ಇಲ್ಲಾಂದ್ರೆ ಒಂದು ಆಂಟಿಬಯೋಟಿಕ್ ತಗೊಂತಾರೆ, ಸ್ವಲ್ಪ ಕಮ್ಮಿ ಆಯ್ತು ಅಂತ ಅನ್ಕೊಂತಾರೆ, ಆದ್ರೆ ಮತ್ತೆ ಜ್ವರ ಬರುತ್ತೆ. ಆವಾಗ ಬಿಟ್ಟು ಬಿಟ್ಟು ಬರ್ತಾ ಇರುತ್ತೆ. ಸೊ ಅವಾಗ ಏನಾಗುತ್ತೆ, ದೇ ಗೋ ಫ್ರಮ್ ಡಾಕ್ಟರ್ ಟು ಡಾಕ್ಟರ್. ಈ ಡಾಕ್ಟರ್ ಹತ್ರ ಹೋದೆ, ನನ್ ಜ್ವರ ಕಮ್ಮಿ ಆಗ್ಲಿಲ್ಲ, ಈ ಡಾಕ್ಟರ್ ಹತ್ರ ಬೇಡ, ಬೇರೆ ಡಾಕ್ಟರ್ ಹತ್ರ ಹೋಗೋಣ, ಅಲ್ಲೂ ಕಮ್ಮಿ ಆಗಲ್ಲ. ಸೊ ಅವಾಗ ಇನ್ನೊಬ್ರು ಡಾಕ್ಟರ್ ಹತ್ರ ಹೋಗ್ತಾರೆ. ಸೊ ಇಟ್ ಇಸ್ ಅ ಫ್ರಸ್ಟ್ರೇಟಿಂಗ್ ಸ್ಟೇಟ್, ಐ ಅಂಡರ್ಸ್ಟ್ಯಾಂಡ್. ಬಟ್ ಪೇಷನ್ಸ್ ಇಸ್ ಇಂಪಾರ್ಟೆಂಟ್. Especially when the fever is not straightforward. ನಾರ್ಮಲ್ ಇನ್ಫೆಕ್ಷನ್ಸ್ ಅಲ್ಲಿ ಏನಾಗುತ್ತೆ, ನಿಮ್ಗೆ ಸ್ಟ್ರೇಟ್ ಆಗಿ ಗೊತ್ತಾಗ್ಬಿಡುತ್ತೆ, ಥ್ರೋಟ್ ಇನ್ಫೆಕ್ಷನ್ ಆಗಿದೆ, ಅಥವಾ ಯೂರಿನ್ ಇನ್ಫೆಕ್ಷನ್ ಆಗಿದೆ, ಅಥವಾ ನನಗೆ ಫುಡ್ ಪಾಯ್ಸನಿಂಗ್ ಆಗ್ಬಿಟ್ಟು ನನಗೆ ಜ್ವರ ಬರ್ತಾ ಇದೆ, ಅಥವಾ ಲೂಸ್ ಮೋಷನ್ಸ್ ಆಗಿದೆ. ದೀಸ್ ಆರ್ ಸ್ಟ್ರೇಟ್ ಫಾರ್ವರ್ಡ್. ಕಾಂಪ್ಲಿಕೇಟೆಡ್ ಕೇಸಸ್ ಅಂತಂದಾಗ, ಎಸ್ಪೆಷಲಿ ಆಟೋ ಇಮ್ಯೂನ್ ಕಂಡೀಷನ್ಸ್, ಜ್ವರ ಬಂದಾಗ ಕೈಯೆಲ್ಲ ಊದ್ಕೊಳ್ಳುತ್ತೆ, ಮುಖ ಊದ್ಕೊಳ್ಳುತ್ತೆ, ಇಲ್ಲ ಅಂತಂದ್ರೆ ಸ್ಕಿನ್ ಮೇಲೆ ಬೊಬ್ಬೆಗಳ ತರ ಬರುತ್ತೆ, ಅಥವಾ ಸ್ಕಿನ್ ರಫ್ ಆದಂಗಾಗುತ್ತೆ. ನಾನು ಬ್ಲಡ್ ಟೆಸ್ಟ್ ಮಾಡಿಸ್ತಾ ಇದ್ರೆ ಬ್ಲಡ್ ಟೆಸ್ಟ್ ಎಲ್ಲ ನಾರ್ಮಲ್ ಬರ್ತಾ ಇದೆ, ನಂದು ಬಿಳಿ ರಕ್ತ ಕಣಗಳು ನಾರ್ಮಲ್ ಇದೆ, ಪ್ಲೇಟ್ಲೆಟ್ಸ್ ಎಲ್ಲ ಕಮ್ಮಿ ಇದೆ ಅಂತಂದ್ಬಿಟ್ಟು. ಬಟ್ ಆ ಟೈಮಲ್ಲಿ ಯು ನೀಡ್ ಫರ್ದರ್ ಮೋರ್ ಇನ್ವೆಸ್ಟಿಗೇಷನ್ಸ್, furthermore evaluation. This is not this, so this is ruled out, idu aitu, idu illa, so what is next? So ಆ ತರ you have to go step by step and evaluate the disease. ಈಗ ಜ್ವರ ಬಂತು, ಒಬ್ಬ ಡಾಕ್ಟರ್ ಹತ್ರ ಹೋದ್ರು, ಸೊ ಅದೇನೋ ವಾಸಿ ಆಗಿಲ್ಲ, ಒಂದಿನ ಆಯ್ತು, ನೆಕ್ಸ್ಟ್ ವಾಸಿ ಆಗಿಲ್ಲ, ಮತ್ತೆ ಇನ್ನೊಬ್ಬ ಡಾಕ್ಟರ್ ಹತ್ರ ಹೋದ್ರು, ಮತ್ತೆ ಇನ್ನೊಬ್ಬ ಡಾಕ್ಟರ್ ಹತ್ರ ಹೋದ್ರು, ಅಲ್ಲಿಗೆ ಅದು ಕೊನೆ ಹಂತಕ್ಕೆ ಬಂದ್ಬಿಡುತ್ತೆ. ಸೊ ಈ ತರ ಆದಂತ ಉದಾಹರಣೆಗಳು ಕೂಡ ತುಂಬಾ ಇದೆ. ಆ ತರನೂ ಇದೆ, ವೇರ್ ಐ ಹ್ಯಾವ್ ಸೀನ್. ಅದಕ್ಕೆ ಪರ್ಫೆಕ್ಟ್ ಡಾಕ್ಟರ್ನ ನೋಡ್ಬಿಡಿ, ಒಂದು ಕ್ವಾಲಿಟಿ ಡಾಕ್ಟರ್ ನೋಡ್ಬಿಡಿ. ಕ್ವಾಲಿಟಿ ಡಾಕ್ಟರ್ನ ನೋಡಿ. ಇಲ್ಲ ಅಂತಂತಂದ್ರೆ ಡೋಂಟ್ ಗೋ ಡಾಕ್ಟರ್ ಶಾಪಿಂಗ್ ಆರ್ ಡಾಕ್ಟರ್ ಹಾಪಿಂಗ್. ಈ ಡಾಕ್ಟರ್ ಹತ್ರ ಆಗ್ಲಿಲ್ಲ, ಇವ್ರ ಹತ್ರ ನಾನು ಜ್ವರಕ್ಕೆ ಹೋದೆ, ಇವ್ರಿಂದ ಕಮ್ಮಿ ಆಗ್ಲಿಲ್ಲ, ನಾನು ಇನ್ನೊಬ್ರ ಹತ್ರ ಹೋಗ್ತೀನಿ. ಸೊ ಅವಾಗ ಏನಾಗುತ್ತೆ, ಡಾಕ್ಟರ್ಗೆ ಟ್ರ್ಯಾಕ್ ಇರಲ್ಲ. ಈಗ ಒಂದ್ ಪೇಷಂಟ್ ಬರ್ತಾರೆ ಫೀವರ್ ಅಂತಂದ್ಬಿಟ್ಟು, ಐ ಗಿವ್ ದೆಮ್ ಮೆಡಿಸಿನ್, ದಿಸ್ ಇಸ್ ವಾಟ್ ಇಸ್ ಅಂತ ಥಿಂಕ್ ಮಾಡ್ಬಿಟ್ಟು ನಾನು ಮೆಡಿಸಿನ್ ಹಾಕ್ತೀನಿ, ಜ್ವರ ಕಮ್ಮಿ ಆಗಲ್ಲ. ವೆನ್ ದೇ ಕಮ್ ಬ್ಯಾಕ್ ಟು ಮೀ, ಐ ವಿಲ್ ನೋ ವಾಟ್ ಐ ಹ್ಯಾವ್, ಏನ್ ಬ್ಲಡ್ ಟೆಸ್ಟ್ ಮಾಡಿಸಿದ್ದೀನಿ, ಅಥವಾ ವಾಟ್ ಐ ವಾಸ್ ಥಿಂಕಿಂಗ್. ಸೊ ದೆನ್ ಐ ವಿಲ್ ಗೋ ಒನ್ ಸ್ಟೆಪ್ ಫರ್ದರ್. ದಿಸ್ ಕುಡ್ ಬಿ ಅ ಕಾಸ್, ದಿಸ್ ಕುಡ್ ಬಿ ಅ ಕಾಸ್ ಅಂತಂದು. ಕರೆಕ್ಟ್. ಸೊ ವೀಕ್ಷಕರೇ, ನಾವು ಹೇಳೋದಷ್ಟು ಅಂದ್ರೆ, ಈಗ ನಾವು ಆಲ್ರೆಡಿ ಹೇಳಿದಂಗೆ ಯುನೈಟೆಡ್ ಹಾಸ್ಪಿಟಲ್ ಬೆಂಗಳೂರು ಜಯನಗರ 3rd ಬ್ಲಾಕ್ನಲ್ಲಿ ನಾವಿರುವಂಥದ್ದು ಕೇರ್ ಫಾರ್ ಎಕ್ಸಲೆನ್ಸ್, ಉತ್ಕೃಷ್ಟತೆ. ಅಂದ್ರೆ ನಿಮಗೆ ಆರೈಕೆಯಲ್ಲಿ ಉತ್ಕೃಷ್ಟತೆ.